ಯಾಕಪ್ಪ ಹಿಂಗೆ ಕೂಕೊಂಡಿದ್ಯಾ? ಬಾ ಎದ್ದು. ಅಲ್ಲ ನೋಡು ಕಿಟ್ಟಣ ಏನು ಅನ್ಕೊಂಬಿತ್ತೋ ಏನೋ. ನನಗೆ ಕಿಟ್ಟಣಯ್ಯ ಸುಮ್ಮನೆ ಇರ್ದಲ್ದಲ್ಲ ಅಣ್ಣಯ್ಯ ಯಾಕಪ್ಪ ಬಂತು ಅಮ್ಮಂಗಾಗುತ್ತೆ. ಇವಾಗ ಅಣ್ಣಯ್ಯ ಈ ಹಂಗೆ ನನ್ನ ಮೇಲೆ ಸಿಟ್ಟು ಮಾಡ್ಕೊಳೈತೆ. ಮಾತಾಡ್ಸಿರೋ ಮಾತಾಡಲಿಲ್ಲ. ಎದ್ದಾಗ ಲಾಸಿ ಹೋದ್ನ ಮಾತಾಡಿಸ್ದೆ ಕಿಟ್ಟಣ ಅಂತ ಮಾತಾಡಲೇ ಇಲ್ಲ. ನೋಡಪ್ಪ ಕಂಡರ್ವಿ ಸಿಕ್ಕಿ ಅಣ್ಣಯ್ಯ ಯಾಕಪ್ಪ ನಮ್ಮ ಮೇಲೆ ಇದು ಮಾಡುತ್ತೆ, ಕಂಡರ್ವಿ ಸಿಕ್ಕಿ ಅಮ್ಮಂಗಾತು. ತಲೆ ಕೆಡಿಸ್ಕೋಬೇಡ ಕಣಪ್ಪ ನೀನು, ಸುಮ್ಮನಿರು. ಏನು ಮಾಡೋಕ್ಕಾಗುತ್ತೆ? ಕೇಳ್ತಾರಪ್ಪ ಬಂದು, ಅವ್ರು ಕೇಳ್ದಟ್ಗೆ ಬಂದು ಮಾಡ್ಕೊಡೋಕ್ಕಾಗುತ್ತೆ. ಇವಾಗ ಟಗರಣ ಹೇಳೈತಾನೆ, ಸುಮ್ಕಿರು. ಟಗರಣ ಏನು ದೇವಣಯ್ಯ, ಇವಾಗ ಅವ್ರು ಏನು ತಲೆ ಕೆಡಿಸಮಲ್ಲ. ರಚ್ಚಕಾಯಿ ಕೆಂಪಕಾಯ ಅವರೆಲ್ಲ ಯಾರು ಏನು ಅಂಬಲ್ಲ ನಮಗೆ. ಸುಮ್ಮನಿರು. ಟಗರಣ ಏನು ಅಂದಿಲ್ವಲ್ಲ, ಏನು ಮಾಡಿಕೊಡು ಅಂತ ಏನು ಹೇಳಿಲ್ವಲ್ಲ. ಟಗರಣ ಹೇಳ್ದಂಗೆ ಕೇಳ ಅಷ್ಟೇನಿ. ಏನು ಗಂಡ ಹೆಂಡ್ತಿ ಇಬ್ರು ಹಿಂಗೆ ಮಾತಾಡ್ತಾ ಇದ್ದೀರಾ? ಏನಿಲ್ಲ ಕಣಕ್ಕ, ಹಿಂಗೆ ಸುಮ್ಮನೆ ಮಾತಾಡ್ತಿದ್ವಿ. ಬೇಣು ರಾಜಮ್ಮ ಸೊಸೆ ಅಂತೂ ಎಂತ ಚೆನ್ನಾಗೈತೆ ತಾಯಿ, ಬೋಲ್ ಚೆನ್ನಾಗೈತಿ. ಚೆನ್ನಾಗಿರ್ಲಿ ಬಿಡಕ್ಕ, ಯಾರನ್ನ ಚೆನ್ನಾಗಿದ್ರೆ ಸಾಕು ನೋಡ್ಯಾವು. ಚೆನ್ನಾಗಿರ್ಬೇಕು ಹೇಳು. ಕರ್ದಿಲ್ಲಲ್ಲ ನಿಮ್ಮನ್ನ? ಗೊತ್ತೇ ಐತೆ ಕರಿಯಲ್ಲ, ಮಾತಾಡ್ಸಲ್ಲ ಅಂತ. ತಿರುಗಿ ಕರ್ದಿಲ್ಲ ಅಂತ ಕೇಳ್ತಿಯಲ್ಲ ತಕಯ್ಯ. ಕರಿಯಲ್ಲ ಬಿಡು, ಹೆಂಗನ ತಾಕ್ ಚೆನ್ನಾಗಿರ್ಲಿ, ಅವ್ರ ಸುದ್ದಿನೇ ಬೇಡ ನಮಗೆ. ಯಾಕ ಅಂಕ್ಲಲ್ಲಿ ನಿಂತ್ಕೊಂಡಿದ್ದಾಳೆ? ಹೌದೇನು? ಬೇಡಪ್ಪ, ಬಾ ಬಾ ಬಾ. ಯಾತ ಅಂಕ್ಲು ಮಾತಾಡ್ತಿದ್ದೆ? ನಾನು ಯಾಕೆ ಅಂಕ್ಲ ಮಾತಾಡೋಣ, ಸುಮ್ಕಿರತ್ತೆ. ನೀನು ಯಾಕೆ ನನ್ನ ಅಂಕ್ಲಳು ಅಂತೀಯ? ನಾನು ಹಂಗೆ ಮಾತಾಡಲ್ಲ. ನೀನು ಅಂಕ್ಲ್ ಮಾತಾಡೋದು ಸ್ಯಾನೆ. ಅಂಕ್ಲಳು ಅಂತಿಕೆ ನಾನು ನಿನ್ನ ಹೆಸ್ರ. ಹೋಗಪ್ಪ ಸಮೇತ, ನೀನಿದ್ರೆ ಆತನ ಒಂದು ಅಂಬ್ತೀಯ. ನೀನು ನಂಬ ಮಾತುಗಳಿಗೆ ಇಲ್ಲೆಲ್ಲ ನಿನ್ಕೊಬಾರ್ದು, ಹಂಗೆ ಅಂಬ್ತೀಯ ಮಕ್ಕಳ್ದಂಗೆ. ಸರಿಯಪ್ಪ, ನಾನು ಬರ್ತೀನಿ. ಸರಿಯಾಗಿ ಹೇಳ್ದೆ ಟಗರಣ. ಇವರು ಈ ಅಮ್ಮ ಸರಿಯಾಗಿ ಅಂಕ್ಲು ಮಾತಾಡ್ತಾಳೆ. ಇಲ್ಲಿ ಬಂದರೆ ಸುಮ್ಕಿರಲ್ಲ. ಅಂಕ್ಲು ಮಾತಾಡ್ತಿರ್ತೈತಿ ಯಾವಾಗಲೂ ಹಂಗೆ ಹಿಂಗೆ ಅಂತ ಹೇಳಿ ಯಾತನ ಒಂದು ನಮ್ಮ ಅಪ್ಪನ ಅಂಬ್ತಲೇ ಇರುತ್ತೆ. ಹೆಂಗ ಬಿಡತ್ತೆ. ನೀನು ಬಂದಿರೋದಕ್ಕೆ ಅದೇ ಓತು. ಈಗ ಸರಿಯಾಗಿ ಒಂದು ಯಾತನ ಒಂದು ಜೇಳು ಬಿಡ್ಬೇಕು, ಅವ ಸುಮ್ಮನೆ ಅದೇ ಹೋಗುತ್ತೆ. ಯಾಕೆ ಇವ್ನು ನಮ್ಮ ಕೂಚಿಗೆ ಬೇಜಾರಾಗ್ಯವನೇ? ನಿಮ್ಮಪ್ಪಯ್ಯ ಆ ಯಮ್ಮನ ಸೌಕಾತಿನ ಕರ್ಕೊಂಡು ಇಲ್ಲಿ ಬಂದಿತ್ತು ಬೋರ್ ಪಾಯಿಂಟ್ ಮಾಡಿಕೊಡು ಅಂತ ಹೇಳಕ್ಕೆ. ನಾನು ಅದಕ್ಕೇನೆ ಮಾಡಿಕೊಡಲ್ಲ ಅಂತಂದೆ. ಮಾತಾಡಿಸ್ಲಿಲ್ಲ ಕಿಟ್ಟಡಯ್ಯ. ನಾವಿರೋದಕ್ಕೆ ನೀನು ಉಳ್ಕೊಂಡಿದ್ಯಾ ಕಣೋ, ನಾವಿರೋದಕ್ಕೆ ನಿನಗೆ ಒಂದು ತುತ್ತನ್ನ ಅಂತ ಹೇಳಿ ಗಲಾಟೆ ಮಾಡ್ತು. ಮಾಡ್ಕೊಡ್ಬೇಡ ನೀನು ಅಷ್ಟೇ. ನನ್ನ ಮಾತು ಕೇಳು ಅಷ್ಟೇನಿ. ನಮ್ಮ ಅಪ್ಪನ ಮಾತೆಲ್ಲ ಕೇಳೋಕೆ ಹೋಗ್ಬೇಡ. ನನ್ನ ಮಾತು ಕೇಳು. ಯಾರು ಏನು ಹೇಳಿದ್ರು ಮಾಡ್ಕೊಡ್ಬೇಡ. ನಾನು ಹೇಳ್ತೀನಿ ನಮ್ಮ ಅಪ್ಪಗೂ ಅವಳು ಬಂಡವಾಳ ಏನೋ ಅಂತ ಗೊತ್ತಾದ್ರೆ ನಮ್ಮ ಅಪ್ಪನ ಸುಮ್ಮನೆ ಆಗ್ತಾನೆ. ಇವಾಗ ಏನೋ ಒಂದಿಟ್ಟು ಜಲ್ ಪುರ್ಕ ಹೋಗ್ತಾ ಇದ್ದಾನೆ, ಜಲ್ ಸುರಿಸ್ಕೊಂಡು. ನಮ್ಮ ಅಪ್ಪ ಅಂತೇಳಿ ನಾನೇನು ಸುಮ್ಕೆ ಇರಲ್ಲ. ನಾನು ಏನಿಲ್ಲ ಏಕ್ ಮಾರ್ದು ದೋತು ಕಡ ಅಷ್ಟೇನೆ. ಇರೋದಿದ್ದಿದ್ದೇ ಹೇಳ್ಬಿಡ್ತೀನಿ ಅಷ್ಟೇ. ಇಲ್ಲೋಡು ಜಲ್ ಪುರ್ಕ ಹೋಗ್ತಾ ಇದ್ದಾನೆ ಒಂದಿಟ್ಟು. ಅವಳು ಒಂದಿಟ್ಟು ಹಂಗೆ ಹಿಂಗೆ ಅಂತ ಮಾತಾಡ್ತಾಳಲ್ಲ ಅಮ್ಮನ ಮಾತು ಕಟ್ಕೊಂಡು ಹೋಗ್ತಾ ಇದ್ದಾನೆ. ಗೊತ್ತಾತು ನನಗೂ ವಿಷಯ ಗೊತ್ತಾಯ್ತು. ನಮ್ಮ ಅಪ್ಪ ಅಲ್ಲಿಗೆ ಹೋಗ್ತಾ ಇದ್ದಾನೆ 24 ಗಂಟೆ ಅಂತ ಗೊತ್ತಾಯ್ತು. ನೀನು ತಲೆ ಕೆಡಿಸ್ಕೋಬೇಡ. ನಮ್ಮ ಮಾಮ ಹೇಳಿದ್ರು ಯಾರು ಹೇಳಿದ್ರು ಮಾಡಿಕೊಡ್ಬೇಡ. ಅದಕ್ಕೆ ಯಾಕೆ ಬೇಜಾರಾಗಿದೆಯಾ? ಅದೇ ನೋಡಿ, ಇವಾಗ ನಮಗೆ ಕಷ್ಟಕ್ಕೆ ಸುಖಕ್ಕೆ ಆಗೋರು ಇವತ್ತು ಕಿಟ್ಟಡೆ ಮಾತಾಡ್ಸಿದ್ರು ಮಾತಾಡಲಿಲ್ಲ. ಯಾಕೋ ನಿಮ್ಮಿಂದ ಒಂದಿಷ್ಟು ಒಳ್ಳೇದಾಗೈತೆ ಅಂದ್ರೆ ನೆನೆಸ್ಕೋಬೇಕು. ನೋಡಿ ಇವತ್ತು ಅವ್ರು ಬಂದು ಕೇಳಿರು ನಾನು ಮಾಡಿಕೊಡ್ಲಿಲ್ಲ ಅಂತ ಯೋಚನೆ ಮಾಡ್ತೈತಿ. ಅದಕ್ಕೇ ನಾನು ನಮ್ಮ ಟಗರಣ ಹೇಳಿರ್ಬೇಕಾದ್ರೆ ಮಾಡಿಕೊಡು ಅಂತ ಹೇಳಿದ್ದೀನಿ. ನಮ್ಮ ಟಗರಣ ಏನು ಮಾತು ಕೇಳಿ, ನೀನು ಯಾರು ಮಾತು ಕೇಳಬೇಡ ಅಂತ ಹೇಳಿದ್ದೀನಿ. ಅಲ್ಲ ಏನು ಅನ್ಕೊಂಬಿತ್ತೋ ಏನೋ ಅಮ್ಮಂಗೆ ಆಗುತ್ತೆ. ನೋಡಪ್ಪ ನಮ್ಮನ್ನು ಎಂತ ಚೆನ್ನಾಗೆ ನೋಡ್ಕೊಂಡ್ತು. ನಮಗೆ ಇವತ್ತು ಆಗೈತಿ, ಕಷ್ಟದಾಗ ಸುಖದಾಗೂ ನೋಡ್ಕೊಂಡೈತಿ. ಇವತ್ತು ನಾನು ಹೆಂಗಪ್ಪ ದೇವ್ರೆ ಕಿಟ್ಟಣ ಮೀರೋದು ಅಮ್ಮಂಗೆ ಆಗೈತಿ. ಮಾತಾಡ್ಸೋದು ಪಾಪ ಎಲ್ಲೋದ್ರೂ ಮಾತಾಡ್ಸೋದು ಕಣ. ನನಗೆ ಇವಾಗ ಎದ್ದಾಗ ಹೋದೆ ಮಾತಾಡಿಸ್ಲೇ ಇಲ್ಲ, ಬುಲ್ ಬೇಜಾರಾದಂಗೆ ಆಯ್ತು. ಅದಕ್ಕೇ ನಾನು ಬೇಜಾರು ಮಾಡ್ಕೊಂಡು ಕೂಕಂಡು ಇವಳು ಅದಕ್ಕೇನೆ ತಲೆ ಕೆಡಿಸ್ಕೊಬೇಡ ಅಂತ ಹೇಳ್ತಾ ಇದ್ದಾಳೆ. ಹೇಳ್ತಾ ಇದ್ನಲ್ಲ, ನೀನು ತಲೆ ಕೆಡಿಸ್ಬೇಡ. ನಾನು ಹೇಳ್ದಂಗೆ ಕೇಳಿಸ್ತಿ, ಯಾರು ಹೇಳ್ದಂಗೂ ಕೇಳಬೇಡ. ನಾನು ಹೇಳ್ದಂಗೆ ಕೇಳಿ ನೀನು ನನ್ನ ಜೊತೆ ಚೆನ್ನಾಗಿ ಇಟ್ಕೊಂಡು ಹೋಗು. ಎಲ್ಲರನ್ನೂ ಒಳಗೆ ಹಾಕ್ಯಬೋದು. ನಮ್ಮ ಅಪ್ಪಗೆ ಇನ್ನೊಂದು 2 ದಿನ ಗೊತ್ತಾಗುತ್ತೆ ಅಲ್ಲ. ನಮ್ಮ ಮಾಮ ಸುಮ್ಮನೆ ಹೋಗ್ತೈತಿ, ಚೆನ್ನಾಗಿ ಮಾತಾಡ್ತಾರಲ್ಲ, ಮಾತಾಡೋದಕ್ಕೆ ಒಂದು ಸ್ವಲ್ಪ ನಂಬಿಬಿಡುತ್ತೆ. ನಂಬಿ ಜಾಸ್ತಿ ಹೋಗ್ಬಿಡುತ್ತೆ. ನಂಬೋದು ಜಾಸ್ತಿ ಬೇಗ. ಅವರು ಚೆನ್ನಾಗಿ ಮಾತಾಡೋದಟ್ಕೆ ಬೆಣ್ಣೆ ಸವ್ರದಟ್ಕೆ ಬೇಗ ನಮ್ಮ ಮಾಮ ಮಾತಿಗೆ ಮರಳಾಗ್ಬಿಡುತ್ತೆ. ಇದು ಏನು ಎತ್ತ ಅಂತ ಹೇಳಿ ಏನು ಯೋಚನೆ ಮಾಡೋದಿಲ್ಲ. ಆ ಅಮ್ಮನ ಮಾತು ಅಂತವೇಳು. ಅದಕ್ಕೆ ಅವಳು ಮಾತಾಡೋದು ಕರೆದ ನಮ್ಮ ಮಾಮ ಹೋಗುತ್ತೆ. ಅಂಥದ್ದೇನಿಲ್ಲ ಈ ವಯಸ್ಸಿನಾಗ. ಅವ್ರದ್ದು ಇನ್ನೆಂಥದ್ದು ಏನಿರುತ್ತೆ. ಎಲ್ಲರೂ ಅಯ್ಯೋ ಇಕ್ಕೆಂಡು ಸಾಕಾತಿ ಕಿಟ್ಟಪ್ಪಿಕ್ಕೆಣೈತೆ ಅದಕ್ಕೆ ಯಾವಾಗಲೂ ಅಲ್ಲೇ ಇರುತ್ತೆ ಅಂತ ಮಾತಾಡ್ತಾರೆ ಜನ. ಆದರೆ ಹಂಗಲ್ಲ, ಸುಮ್ಮನೆ ಏನೋ ಮಾತಿಗೆ ಮರಳಾಗಿ ಚೆನ್ನಾಗಿ ಮಾತಾಡುತ್ತಲ್ಲ, ಅದಕ್ಕರ್ಧ ಹೋಗಿ ಅಲ್ಲಿ ಇರುತ್ತೆ ಅಷ್ಟೇ ನಮ್ಮ ಮಾಮ. ಬೇರೆ ಏನೂ ಇಲ್ಲ. ಜನ ಮಾತಾಡ್ತಾರೆ ಸುಮ್ಮನೆ ಏನು ಬೇಕಾದರೂ ಮಾತಾಡ್ತಾರೆ ಜನ. ನಮ್ಮ ಮಾಮ ಪಾಪ ಅಂಥದ್ದೇನು ಯಾವತ್ತೂ ಅಂಥದ್ದು ಮಾಡೋದಲ್ಲ, ಯಾವತ್ತೂ ಅಂತ ಮಾಡೋಕ್ಕೋಗಲ್ಲ.
ಅದು ಯಾಕೆ ಹಂಗೆ ಹೋಗಿ ಅವಳ್ದಾಗ ಮಾತಾಡುತ್ತೋ ಏನೋ ಗೊತ್ತಿಲ್ಲ. ಇಂಥ ತಲೆ ಕೆಡಿಸ್ಬಿಡಕ್ಕೂ ಚಿಕ್ಕ ನಾನೇ ಇದ್ದೀನಿ, ಮಾಡಬೇಡ ಅಂದ್ರೆ ಮಾಡಿಕೊಡ್ಬೇಡ ಅಷ್ಟೇನು. ನಾನು ಖಡಖಂಡಿತವಾಗಿ ಹೇಳ್ತಾ ಇದ್ದೀನಿ, ಕಡ್ಡಿ ಆಡ್ತು ಉಂಡಾದಂಗೆ ಹೇಳ್ತಾ ಇದ್ದೀನಿ, ಮಾಡಿಕೊಡ್ಬೇಡ. ನಮ್ಮ ಅಪ್ಪನ ಬಗ್ಗೆ ತಲೆ ಕೆಡಿಸ್ಬೇಡ, ಬೇಜಾರು ಮಾಡ್ಕೊಬೇಡ, ಇಷ್ಟೇನು. ಆರಾಮಾಗಿ ಎದ್ದಿರು, ಕೂಲಾಗಿರ್ಬೇಕು ನೀನು ಯಾವತ್ತೂ. ಅವ್ರಂದ್ರೆ ಇವ್ರಂದ್ರೆ ಅಂತ ಯೋಚನೆ ಮಾಡ್ಕೊಂಡು ಕೂತ್ಕೊಂಡು ನಾನು ಏನಿಲ್ಲಪ್ಪ. ನಾನೀಗ ಒಬ್ರು ಸುದ್ದಿಗೆ ಹೋಗಲ್ಲ, ಸುದ್ದಿಗೆ ಬಂದವ್ರನ್ನ ಬಿಡಲ್ಲ, ಏಕೆ ಮಾರ್ದು ಹೊರ್ತು ಕೂಡ ಬಂದವ್ರನ್ನ ಏನಿಲ್ಲ ಅಂತ ತಿರ್ಗಿ ಅವರು ಬಾಯಿ ಮುಚ್ಕೊಂಡು ಹೋಗ್ಬೇಕು, ಹಂಗೆ ಅಂತ ಕಳಿಸ್ತೀನಿ. ಯಾವ ಥರ ಆಗ್ಲೇಳು, ಇದೇ ಅಲ್ಲ ಈ ವಿಷಯಕ್ಕೆ ಅಂತಲ್ಲ, ಇನ್ಯಾವ ಥರ ಆಗ್ಲೇಳು. ಸರಿ ಆಯ್ತಪ್ಪ, ಇನ್ನೇನು ನೀನು ಹೇಳ್ತಾ ಇದೀಯ ಅಂದಮೇಲೆ ತಲೆ ಕೆಡಿಸ್ಕೊಂಬಲ್ಲ. ನನಗೆ ಒಂಥರ ಬೇಜಾರು ಎದ್ದಾಗಿಂದ ನನಗೆ ಕಿಟ್ಟಣ ಮಾತಾಡಿಸ್ಲಿಲ್ಲ ಅಲ್ಲ. ಅದಕ್ಕೇನೆ ನೋಡಪ್ಪ ಇವಣ್ಣಗೆ ನಾವು ಇಷ್ಟರಾದ್ವಿ ಪಾಪ ನಮ್ಮೂರಾಗ ಆಗೋಗಾರು ಅಲ್ಲ, ನೆನೆಸ್ಕೋಬೇಕು ಇವತ್ತು ಆಗೋಗಿರೋರ್ನ. ನೋಡು ಇವತ್ತು ನಾವು ಹಿಂಗೆ ಮಾಡಿದ್ರೆ ಇಲ್ಲೇ ನಾವು ಮಾಡಿರೋದೆಲ್ಲ ಮರ್ತೇನ ನೀನು ಅಂತ ನೀನು ತಾನು ಅಂತ ಹೇಳಿ ಮಾತಾಡ್ತು ಕಿಟ್ಟಣಯ್ಯ. ಅದಕ್ಕೇನೆ ನನಗೆ ಗೋಲ್ ಬೇಜಾರಾದ. ಈಗ ಅವರಿಂದ ನಮಗೆ ಸಹಾಯ ಆಗೈತೆ ಅಂದ್ರೆ ನೆನೆಸ್ಕೋಬೇಕಲ್ಲ, ಅದಕ್ಕೆ ಬೇಜಾರಾದಂಗೆ ಆತತ್ತ. ಸುಮ್ಕಿರು, ಬೇಜಾರೇನು ಮಾಡ್ಕೊಬೇಡ. ನಮ್ಮ ಆಮೇಲೆ ಒಂದು 2 ದಿನ ಇಷ್ಟೇನಿ. ಆಮೇಲೆ ಅವಳ ಬುದ್ಧಿ ಏನೋ ನಂಗೆ ಗೊತ್ತಾಗ್ತೆ ಅದ್ರಾಗ ಅಂತ ಅಂದರೆ ಅವಾಗ ಸುಮ್ಕಾಗುತ್ತೆ. ಅವಳ ಬುದ್ಧಿ ಗೊತ್ತಾಗತ್ತಕ್ಕ, ಸೌಕತಿ ಬುದ್ಧಿ ಗೊತ್ತಾಗತ್ತಕ್ಕ ಅಷ್ಟೇನಿ. ನೀನು ತಲೆ ಕೆಡಿಸ್ಕೋಬೇಡ. ನೀನು ಅದು ಯಾಕೆ ಬೇಜಾರು ಮಾಡ್ಕೊಂತೀಯ, ನಾವೆಲ್ಲ ನೀನು ಸಪೋರ್ಟ್ ಮಾಡ್ತೀವಿ ನಮ್ಮ ಮನೆಯಾಗ್ಲಾರು. ಇನ್ನೇನು ತಲೆ ಕೆಡಿಸ್ಕೋಬೇಡ. ನಮ್ಮ ಕೆಂಪಿ, ನಮ್ಮ ಟಾಗರು, ನಮ್ಮ ದೇವು, ನಾವೆಲ್ಲ ನಿನಗೆ ಸಪೋರ್ಟ್ ಮಾಡ್ತೀವಿ. ನಮ್ಮ ಮಾತಾಡಿಸ್ತಿದ್ರೊಟ್ಟೆ ಸುಮ್ಮನೆ ನಾವೆಲ್ಲ ಮಾತಾಡಿಸ್ತೀವಿ. ಇಲ್ಲ ನಾನು ಇರ್ಬೇಕಾದ್ರೆ ನೀನು ಯಾಕಲ್ಲಿ ತಲೆ ಕೆಡಿಸ್ಕೊಂತೀಯ? ನೀನು ನನ್ನೆಲ್ಲ ಹೇಳೋದು ಗೊತ್ತೈತೆ ನಮ್ಮ ಅಪ್ಪಗೆ, ಸುಮ್ಕಿರು. ನೀನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ. ನೀನು ತಲೆ ಕೆಡಿಸ್ಕೊಂಡ್ ಕುತ್ಕೊಂಡ್ರೆ ಪಾಪ ನೀನು ತಲೆ ಕೆಡುತ್ತಿ ಬದುಕೋಬೇಡ ನೋಡ್ಕ್ಯ. ಮೆಣಸಿನೊಟ್ಟು ಕಿತ್ಕೊಬಂದು ಮೆಣಸಿನ ಗಿಡ ಹಾಕಿ ನಡಿ. ಮೆಣಸಿನ ಗಿಡ ಹಾಕಿ ಕಲ್ಲಂಗಡಿ ಹಾಕು. ಬೇಸಿಗೆಗೆ ಬರ್ತವೆ ಈಗ ಹಾಕಿದ್ರೆ ಬೇಸಿಗೆಗೆ ಬರ್ತವೆ. ಬೇಸಿಗೆಗೆ ಅಷ್ಟೊತ್ತಿಗೆ ತಿಂಬಕ್ಕೆಲ್ಲ ಚೆನ್ನಾಗಿ ರೇಟ್ ಸಿಗ್ತವೆ. ಕಲ್ಲಂಗಡಿ ಹಾಕು ಸುಮ್ಮನೆ. ಅಷ್ಟೇ ಪಟ್ಟು ಹೇಳಿದ್ಯಲ್ಲ ನೀನು, ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನನಗೆ ಬೇಜಾರಾದಂಗೆ ಆಯ್ತು ಹೋಗತ್ತೆ. 7 ಒಳ್ಳೆ ಸವಸಾತಲ್ಲ ಅಯ್ಯ ಮುಂದಿಲ್ಲತ್ತ. ಇಲ್ಲಿ ಬಂದು ಸೇರ್ಕೊಂಡು ಎಲ್ಲಿಂದಲ್ಲ, ಅದಕ್ಕೆ ಮತ್ತು ಇದ್ದೂರಾಗಿರೋರಿಗೆ ಅಷ್ಟೊಂದು ಇರಲ್ಲ, ಎಲ್ಲಿಂದಲ್ಲ ಬಂದು ಸೇರ್ಕೊಂಡಿರೋರಿಗೆ ದೌಲತ್ ಅಂತಾರಲ್ಲ, ಹಂಗೆ ಅದು ಸುಳ್ಳಲ್ಲ. ಅಂದರೆ ನಮ್ಮೂರವರು ಸುಮ್ಮನೆ ಇರ್ತಾರೆ. ಬೇರೆ ಊರಿಂದ ಬಂದು ಸೇರ್ಕೊಂಡಾರ್ದೇನೆ ದೌಲತ್ ಆಗುತ್ತೆ. ನಮ್ಮೂರವ್ರು ಯಾರಾನ ಇದ್ದಾರೋ ಬಿಡಪ್ಪ, ಏನಂತಾರೆ ಏನು ಅಂತ ಒಂದಿಟ್ಟು ಹಂಚ್ಕೊಂತಾರೆ. ಯಾರು ಬೇರೆ ಊರಿಂದ ಬಂದವರಲ್ಲ ಅವರೆಲ್ಲ ಎಷ್ಟು ಜೋರು ಮಾಡ್ತಾರೆ ನೋಡಿ. ಇವಳು ಮನೆ ಬಂದು ಇವು ಸಾವುಕಾತಿ ಎಷ್ಟು ಜೋರು ಮಾಡ್ತಾಳೆ ಯಾರ ಮನೆನೂ. ಅದಕ್ಕೆ ಮತ್ತೆ ಇದ್ದವರಾಗ್ಲವ್ರಿಗಿನ್ನ ಕಡೆಗಳೂರವ್ರದ್ದು ಜೋರಾಗುತ್ತೆ ಎಂಬುದು. ಮತ್ತೆ ನಮ್ಮದು ಸಾವುಕಾರಿಕೆ ಅಂತೇಳಿ ಇಲ್ಲಿ ತೋರ್ಸಕ್ಕೆ ಬರ್ತಾರೆ ದೌಲತ್ನಾಗೆ. ಅವ್ರ ಊರುಗಳಾಗಿದ್ದು ಅಲ್ಲಿ ತೋರಿಸಿದ್ರೆ ಹೊಲ ಕೊಡಲಿಲ್ಲ ಅಂದ್ರೆ ಬದುಕಿರ್ಲಿಲ್ಲ. ಈಗ ನಿಮ್ಮವ್ರು ಮಾಡಿರೋ ಬದುಕು ಹೊಲ ಕೊಟ್ಟು ಕುಕ್ಕರಿಸ್ಕೊಂಡು ಇಂಥದ್ದು ಮಾಡ್ಯಾರ. ಈಗ ದುಡ್ಡು ಇದ್ದಾವೆ ಅಲ್ಲಾಡ್ತಾರೆ. ಇನ್ನೋಸ್ತಿನ ಅಲ್ಲಾಡ್ಬೋದಮ್ಮ, ಅಲ್ಲಾಡ್ತಾರೆ ನೋಡಿ ಮಂತಿ. ದುಡ್ಡು ಇದಾವಲ್ಲ, ದುಡ್ಡು ಮುಗ್ಯಾತಕ್ಕ. ದುಡ್ಡೇನು ಇವತ್ತು ಇರತ್ತೆ ನಾಳೆಗೆ ಹೋಗುತ್ತೆ. ದುಡ್ಡು ಇದಾವ್ರ ಚಕ್ಕಯ್ಯ, ಈಗೇನು ದುಡ್ಡು ಇದ್ದಾವೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ ಅವರು. ದುಡ್ಡು ಹಿಂಗೆ ಮಸ್ತಾಗ ಇದ್ದಾವೆ, ಒಡವೆ ಮಾಡ್ಸೋರೆ ಸೈಡ್ ತಣ್ಣೋರಿಗೆ ಏನು ಯಾವುದೂ ಇಲ್ಲ. ಅದಕ್ಕೇನು ಮಗನ ಮದುವೆ ಆಗಿರೋದ್ಕೋ ಅದಕ್ಕೂ ಬೇಗ ಹೆಣ್ಣು ಸಿಕ್ತು. ಅದಕ್ಕೇನೆ ಏನು ಹಂಗೇನೆ ಅಯ್ಯೋ ನೋಡಬೇಕು. ನನಗೆ ಬೋಲ್ ಬೇಜಾರಾಗಿತ್ತು. ನಮ್ಮ ಟಾಗ್ರು ರಚ್ಚಕ ಎಲ್ಲ ಬಂದು ನಿನ್ನ ತಲೆ ಕೆಡಿಸ್ಬೇಡ, ಆರಾಮಾಗಿ ಸುಮ್ಮನಿರು ಸಿದ್ಲಿಂಗ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೇನೆ ನಮ್ಮ ಟಾಗ್ರೂ ಹೇಳ್ತಾ ಇದ್ದೆ, ನೀನು ತಲೆ ಕೆಡಿಸ್ಬಿಟ್ಕೊಳಲ್ಲ, ಸುಮ್ಮನೆ ಬಿಟ್ಟಾಗ ಸುಮ್ಮನಿರು ಅಂತ. ನಮ್ಮ ಟಾಗ್ರು ಮಾತು ಬಿಟ್ಟರೆ ನಾನು ಯಾರ ಮಾತು ಕೇಳಲ್ಲ. ನಮ್ಮ ಟಾಗ್ರು ಹೇಳ್ತಾ ಇದ್ದಾನೆ ಅಂದ್ರೆ ನಮ್ಮ ಟಾಗ್ರು ಮಾತೆ ನಾನು ಕೇಳೋದು. ನಮ್ಮ ಟಾಗ್ರದ್ದೇ ನನಗೆ ಬಲ ಅಷ್ಟೇ. ನಮ್ಮ ಟಾಗ್ರನ್ನ ಮಾತ್ರ ನಾನು ಯಾವತ್ತೂ ದೂರ ಮಾಡ್ಕೊಂಬಲ್ಲ. ನೋಡ್ತಾ ಇರ್ರಿ, ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.